ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಹೆಗಡೆ ಹಿಲ್ಲೂರು. ವೀಕ್ಷಕರೇ, ನಾನು ಹಲವು ಸೀರೀಸ್ಗಳನ್ನು ಮಾಡಿದ್ದನ್ನು ನೀವು ನೋಡಿದಿರಿ. ನಾನು ಯೂಟ್ಯೂಬ್ ಒಟ್ಟಿಗೆ ಪೂರ್ಣಾವಧಿ ಇನ್ಶೂರೆನ್ಸ್ ಅಡ್ವೈಸರ್ ಕೂಡ ಹೌದು. ಲೈಫ್ ಇರ್ಬೋದು, ಹೆಲ್ತ್ ಇರ್ಬೋದು, ಮ್ಯೂಚುವಲ್ ಫಂಡು ಈ ರೀತಿಯ ಸೇವೆಯನ್ನು ನೀಡ್ತಾ ಇದ್ದೇನೆ ಕಳೆದ ಹಲವು ವರ್ಷಗಳಿಂದ. ನಾನು ಇವತ್ತು ಒಂದು ಪ್ರಮುಖ ವಿಷಯವನ್ನು ಹೇಳಬೇಕು ಅಂತ ಹೇಳಿ ನಾನು ಆ್ಯಕ್ಚುಲಿ ಇಲ್ಲಿ ಬಂದಿದ್ದೇನೆ. ಏನು ಅಂತಂದರೆ, ಇವಾಗಿನ ಜನ್ರೇಷನ್ನಿಗೆ ಪ್ರಮುಖವಾಗಿ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾಕು, ಮ್ಯೂಚುವಲ್ ಫಂಡು ಈ ರೀತಿಯ ಆಯ್ಕೆಯನ್ನು ನೋಡ್ತಾ ಇರೋದು ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ಒಂದು ವಿಷಯ ಹೆಚ್ಚು ಏನು ಗಮನ ಸೆಳೀತಾ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದನ್ನು ಹೇಳೋಣ ಅಂಥೇಳಿ, ಅದು ಯುಲಿಪ್. ಯುಲಿಪ್ ಏನು ಅಂತಂದರೆ, ನೀವು ಮಾರುಕಟ್ಟೆಗೆ ಮ್ಯೂಚುವಲ್ ಫಂಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡ್ತಿರೋ ಅದೇ ರೀತಿ ಇನ್ವೆಸ್ಟ್ ಮಾಡ್ಬೋದು. ಆದರೆ ಕೆಲವು ಕಂಡೀಷನನ್ನು ಪೂರೈಸಿದಾಗ ಅದು ಟ್ಯಾಕ್ಸ್ ಫ್ರೀ ಆಗಿ ನಿಮಗೆ ಸಿಗುತ್ತೆ. ಅದು ಯಾವ ರೀತಿ ಎಷ್ಟು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ, ಮತ್ತು ನಿಮಗೆ ಯಾವುದೇ ಒಂದು ಸಲಹೆ ಸೂಚನೆ ಅಥವಾ ನಿಮಗೆ ಯಾವುದಾದ್ರೂ ಮಾಹಿತಿ ಬೇಕಿದ್ದರೂ ನಮ್ಮನ್ನು ಸಂಪರ್ಕಿಸಿ. ಯುಲಿಪ್ ಅಂದರೆ ಏನು ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ಯುಲಿಪ್ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್ ಅಂತಂದರೆ, ನಮ್ಮ ಹಣ ಇನ್ಶೂರೆನ್ಸ್ ಕವರೇಜಿಗೂ ಬರುತ್ತೆ, ಪ್ಲಸ್ ಅದು ಷೇರು ಮಾರುಕಟ್ಟೆಯಲ್ಲೂ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆದರೆ ಷೇರು ಮಾರುಕಟ್ಟೆ ಸೇರುವ ವಿಧಾನ ಬೇರೆ. ಈ ಉದಾಹರಣೆಗೆ, ನೀವು ಮ್ಯೂಚುವಲ್ ಫಂಡ್ ತಗೊಂಡ್ರೆ ಸೆಬಿ ಥ್ರೂ ಅದು ಮಾರ್ಕೆಟಲ್ಲಿ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಆದರೆ, ನಮ್ಮ ಯುಲಿಪ್ ಏನಿದೆ ಇಲ್ಲಿ IRDA ಗೈಡ್ಲೈನ್ಸ್ ಅನುಸಾರ ಇನ್ಶೂರೆನ್ಸ್ ಕಂಪನಿಗಳು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೇವೆ. ಉದಾಹರಣೆಗೆ NPS ಇರ್ಬೋದು, PPF ಇರ್ಬೋದು, ಅವರು ಸಹಿತ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡೋದೇ, ಆದರೆ ಅದು ಇನ್ವೆಸ್ಟ್ ಆಗಲಿಕ್ಕೆ ಹೋಗುವ ಮಾರ್ಗ ಬೇರೆ. ಇದು ಇನ್ಶೂರೆನ್ಸ್ ಕಂಪನಿಯ ಮೂಲಕ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಆಗುವಂತಹ ಒಂದು ವಿಧಾನ. ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಿ ಕಂಪೌಂಡಿಂಗ್ ಇರ್ಬೋದು, ಅಥವಾ ಬೋನಸ್ ಶೇರ್ಸು, ಡಿವಿಡೆಂಡು ಏನೇನೆಲ್ಲ ಡಿಕ್ಲೇರ್ ಆಗಿದೆ ಅದು ರೀಇನ್ವೆಸ್ಟ್ಮೆಂಟ್ ಆಗುತ್ತೆ. ಯಾವ ರೀತಿಯಲ್ಲಿ ಕಂಪೌಂಡಿಂಗ್ ಆಗುತ್ತೆ, ಅದೇ ರೀತಿ ಎಲ್ಲ ಬೆನಿಫಿಟ್ಗಳು ಯುಲಿಪ್ನಲ್ಲಿವೆ. ಅದರೊಟ್ಟಿಗೆ 10-10D ಅಂಡರು ಏನು 2.5 ಲಕ್ಷ ರೂಪಾಯಿವರೆಗಿನ ಇನ್ವೆಸ್ಟ್ಮೆಂಟಿನ ರಿಟರ್ನು, ಅದು ಎಷ್ಟೇ ರಿಟರ್ನ್ ಇರಲಿ, ಎಷ್ಟೇ ಗ್ರೋತ್ ಇರಲಿ, ಅದು ಪರಿಪೂರ್ಣವಾಗಿ ತೆರಿಗೆ ಮುಕ್ತವಾಗಿ ಸಿಗುವಂಥ ಒಂದು ಉತ್ತಮವಾದಂಥ ಅವಕಾಶ ಈ ಯುಲಿಪಲ್ಲಿ ಲಭ್ಯ ಇದೆ. ಪಾಯಿಂಟ್ ನಂಬರ್ 1 ಏನು ಅಂತಂದರೆ, ಯುಲಿಪಲ್ಲಿ 1 ವರ್ಷಕ್ಕೆ ಒಬ್ಬ ವ್ಯಕ್ತಿ 2.5 ಲಕ್ಷ ರೂಪಾಯಿವರೆಗೆ ಏನು ಇನ್ವೆಸ್ಟ್ ಮಾಡ್ತಾನೆ, ಅದರ ರಿಟರ್ನ್ 100% ಟ್ಯಾಕ್ಸ್ ಫ್ರೀ ಇರುತ್ತೆ. ಅದರೊಳಗೆ ಕಂಡೀಷನ್ ಏನು ಕೇಳಿದ್ರೆ, ಒಂದು ವ್ಯಕ್ತಿ ಮ್ಯಾಕ್ಸಿಮಮ್ ಅಂತಂದರೆ 2.5 ಲಕ್ಷದವರೆಗೆ ಇನ್ವೆಸ್ಟ್ ಮಾಡಬೇಕು ಒಂದು ಪ್ಯಾನ್ ಕಾರ್ಡಿಗೆ, ಪ್ಲಸ್ ಆ ಪ್ರೀಮಿಯಮಿನ 10 ಟೈಮ್ಸ್ ರಿಸ್ಕ್ ಕವರೇಜ್ ಇರಬೇಕು. ಅದಾದರೆ ರಿಟರ್ನ್ ಟ್ಯಾಕ್ಸ್ ಫ್ರೀ. ಹಾಗಂತೇಳಿ ಈ ಯುಲಿಪ್ ನೀವು ರಿಸ್ಕ್ ಕವರೇಜ್ ಫ್ಯಾಕ್ಟ್ರನ್ನೇ ಏನು ಕನ್ಸಿಡರ್ ಮಾಡಿಕೊಂಡು ತಗೊಳ್ಬೇಕು ಅಂತ ಹೇಳಲ್ಲ, ಅದು ಶಾಸನಬದ್ಧವಾದಂಥ ಅನಿವಾರ್ಯತೆ. ಆದರೆ ಅದು ಟ್ಯಾಕ್ಸ್ ಫ್ರೀ ರಿಟರ್ನ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ನಂಬರ್ 1 ಅಂದರೆ LTCG ಟ್ಯಾಕ್ಸ್ ಇರೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮ್ಯೂಚುವಲ್ ಫಂಡಲ್ಲಿದ್ದರೆ, ಈ ಯುಲಿಪಲ್ಲಿ ರಿಟರ್ನಲ್ಲಿ LTCG ಟ್ಯಾಕ್ಸ್ ಇರಲ್ಲ, ಪರಿಪೂರ್ಣವಾಗಿ ತೆರಿಗೆ ಮುಕ್ತವಾಗಿ ಬರುತ್ತೆ. ಎರಡನೇದಾಗಿ ಲೆಸ್ ಚಾರ್ಜಸ್. ಏನು ಮೊದಲೇ ನಿಮ್ಗೆ ಗೊತ್ತಿರ್ಬೋದು, ಒಂದು ಯುಲಿಪಲ್ಲಿ ರಾಶಿ ಚಾರ್ಜಸ್ ಆಗುತ್ತೆ, ರಿಟರ್ನ್ ಕಡಿಮೆ ಅಂತ ಹೇಳಾಗಿತ್ತು. ಆನಂತರ IRDA ಎಚ್ಚೆತ್ತುಕೊಂಡು ಇದರ ಒಂದು ಏನು ಸ್ಟ್ರಕ್ಚರನ್ನು ಚೇಂಜ್ ಮಾಡಿ ಲೆಸ್ ಅಲೋಕೇಶನ್ ಚಾರ್ಜಸ್ಸನ್ನು ಮಾಡಿ ಹೆಚ್ಚಿನ ಪ್ರತಿಫಲ ರಿಟರ್ನು ಏನು ಬರುವ ಹಾಗೆ ಮಾಡಿರೋದ್ರಿಂದ ಯುಲಿಪ್ ಹೆಚ್ಚು ಅಟ್ರಾಕ್ಟಿವ್ ಮತ್ತು ಹೆಚ್ಚು ಜನಾಕರ್ಷಕವಾಗಿ ಮಾರ್ಪಟ್ಟಿದೆ. ಪಾಯಿಂಟ್ ನಂಬರ್ 3 ಏನು ಅಂತಂದರೆ, ನೀವು ಮ್ಯೂಚುವಲ್ ಫಂಡಲ್ಲಿ ಯಾವುದೋ ಒಂದು ಮ್ಯೂಚುವಲ್ ಫಂಡನ್ನು ಚೇಂಜ್ ಮಾಡಬೇಕು, ಬದಲಾಯಿಸಬೇಕು ಅಂತಂದರೆ, ನೀವು ರಿಡೀಮ್ ಮಾಡಿ ಟ್ಯಾಕ್ಸನ್ನು, ಚಾರ್ಜಸನ್ನು ಕೊಟ್ಟು ಆ ನಂತರ ಸ್ವಿಚ್ ಓವರ್ ಆಗಬೇಕು. ಆದರೆ ಯುಲಿಪಲ್ಲಿ ಅದಿಲ್ಲ. ನೀವು 1 ವರ್ಷಕ್ಕೆ 2 ಸ್ವಿಚ್ ಓವರನ್ನು ಫ್ರೀ ಆಫ್ ಕಾಸ್ಟು ಏನು ರಿಡೀಮ್ ಮಾಡದೆ ಒಂದು ಫಂಡ್ನಿಂದ ಇನ್ನೊಂದು ಫಂಡಿಗೆ ಸ್ವಿಚ್ ಓವರ್ ಆಗ್ಬೋದು. ಇದು ನಿಮಗೆ ಈ ಮತ್ತೊಂದು ರೀತಿಯ ಚಾರ್ಜಸ್ಸು, ತೆರಿಗೆಯನ್ನು ಉಳಿಸ್ಲಿಕ್ಕೆ ಅನುಕೂಲ, ಮತ್ತು ಒಂದು ಏನು ಪ್ರಾಫಿಟನ್ನು ನೋಡ್ಕೊಳ್ಳಿಕ್ಕೆ, ಮ್ಯಾನೇಜ್ ಮಾಡಲಿಕ್ಕೆ. ಉದಾಹರಣೆಗೆ, ಮಾರ್ಕೆಟ್ ತುಂಬ ಹೈ ಹೋದಾಗ ನೀವು ಇಕ್ವಿಟಿ, ಮಿಡ್ ಕ್ಯಾಪಿಂದ ನೀವು ಬಾಂಡು ಅಥವಾ ಸೆಕ್ಯೂರಿಟೀಸು ಈ ರೀತಿ ಬರ್ಬೋದು. ಅಥವಾ ಮಾರ್ಕೆಟ್ ತುಂಬ ಲೋ ಬಂದಾಗ ಸೆಕ್ಯೂರಿಟೀಸು, ಬಾಂಡು ಫಂಡ್ನಿಂದವ ನೀವು ಮಿಡ್ ಕ್ಯಾಪು, ಇಕ್ವಿಟಿ ಅಥವಾ ಬೇರೆ ಏನು ಇಕ್ವಿಟಿ ರಿಲೇಟೆಡ್ ಇನ್ವೆಸ್ಟ್ಮೆಂಟಿಗೆ ನೀವು ಸ್ವಿಚ್ ಓವರ್ ಆಗ್ಬೋದು. ವರ್ಷದಲ್ಲಿ ಈ ರೀತಿಯ 2 ಸ್ವಿಚ್ ಓವರ್ ಟ್ಯಾಕ್ಸ್ ಫ್ರೀ ಆಗಿ ಇರುತ್ತೆ. ಇದು ನಿಮಗೆ 3ನೇ ಬೆನಿಫಿಟ್ಟು. 4ನೇದಾಗಿ ಗ್ಯಾರಂಟಿಡ್ ಎಡಿಷನ್ಸ್ ಇದ್ದೇ ಇರುತ್ತೆ. 6 ವರ್ಷಕ್ಕೆ, 10 ವರ್ಷಕ್ಕೆ, 15 ವರ್ಷಕ್ಕೆ ನಿಮಗೆ ಗ್ಯಾರಂಟಿಡ್ ಎಡಿಷನನ್ನು ಆ ಫಂಡಿಗೆ ಏನು ಇನ್ಶೂರೆನ್ಸ್ ಮ್ಯಾನೇಜ್ ಮಾಡುವಂಥ ಕಂಪನಿ ಹಾಕಿರೋದ್ರಿಂದ ನಿಮ್ಮ ಏನು ಹಣ ಬೆಳವಣಿಗೆ ಆಗ್ತಾ ಇರುತ್ತೆ. ಮತ್ತೊಂದೇನು ಅಂತಂದರೆ, ನೀವು ಯುಲಿಪನ್ನು ನೋಡಬೇಕಿದ್ರೆ ಸ್ವಲ್ಪ
ಲಾಂಗ್ ರನ್ನನ್ನು ನೀವು ಕನ್ಸಿಡರ್ ಮಾಡಬೇಕು. ಕನಿಷ್ಠತಮ 10 ವರ್ಷ. ಮ್ಯೂಚುವಲ್ ಫಂಡಲ್ಲೂ ಅದೇ ರೀತಿ, ಯುಲಿಪಲ್ಲೂ ಸಹಿತ ಕನಿಷ್ಠ 10 ವರ್ಷ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಲಾಂಗ್ ರನ್ನಲ್ಲಿ ಮತ್ತೂ ರೀತಿಯ ಒಳ್ಳೆಯ ಗ್ರೋತ್ ಸಿಗುತ್ತೆ ನಿಮಗೆ. ಹಾಗಾಗಿ ನೀವು ಹೆಚ್ಚು ವರ್ಷವನ್ನು ಆಯ್ದುಕೊಂಡಾಗ ನಿಮಗೆ ಹೆಚ್ಚಿನ ಬೆನಿಫಿಟ್ ಆಗುತ್ತೆ. ಮತ್ತು ಅಂದರೆ ಆರಂಭದಲ್ಲಿ ಅಲ್ಪ ಸ್ವಲ್ಪ ನಿಮ್ಮ ಮಾರ್ಟಾಲಿಟಿ ಅದು ಇದು ಚಾರ್ಜಸ್ ಹೋದ್ರೂ ಕೂಡ ನಿಮಗೆ ಆ ರೀತಿ ಏನು ದೀರ್ಘಾವಧಿಯಲ್ಲಿ ರೀಇನ್ವೆಸ್ಟ್ ಆಗಿ ಕಂಪೌಂಡಿಂಗ್ ಬೆನಿಫಿಟ್ ಏನು ಮ್ಯೂಚುವಲ್ ಫಂಡಲ್ಲಿ ಸಿಗುತ್ತೋ ಅದೇ ರೀತಿಯ ಬೆನಿಫಿಟ್ಟು ನಿಮಗೆ ಇದ್ರ ಯುಲಿಪಲ್ಲೂ ಸಹಿತ ಸಿಗತ್ತೆ. ನಾಲ್ಕನೇದಾಗಿ, ಕೆಲವು ಫಂಡ್ಗಳಲ್ಲಿ ನಿಮಗೆ ಏನು ಮಾರ್ಟಾಲಿಟಿ ಚಾರ್ಜಸನ್ನು ಆರಂಭದಲ್ಲಿ ಏನು ಕಡಿತ ಮಾಡ್ಕೊಂಡಿದ್ರು ಅದನ್ನು ನೀವು ಎಂಡಿಗೆ ಪಾಲಿಸಿ ಟೆನ್ಯೂರ್ ಮುಗಿಯುವವರೆಗೆ ಇದ್ದೀರಿ ಅಂತಾದರೆ ಆ ಮಾರ್ಟಾಲಿಟಿ ಚಾರ್ಜಸನ್ನು ವಾಪಸ್ ಕೊಡುವಂತಹ ಆಪ್ಷನ್ನು ಕೂಡ ನಿಮಗೆ ಲಭ್ಯ ಇದೆ. ನಂಬರ್ 5, ನೀವು ಯುಲಿಪನ್ನು ಹೆಚ್ಚಿನ ಅಮೌಂಟ್, ಉದಾಹರಣೆಗೆ ನೀವು ಏನು 50,000 1 ಲಕ್ಷ ನೋಡುವುದಕ್ಕಿಂತ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಾಗುತ್ತೋ, ಉದಾಹರಣೆಗೆ 2-2.5 ಲಕ್ಷದವರೆಗೆ ನೀವು ಕನ್ಸಿಡರ್ ಮಾಡಿ ಲಾಂಗ್ ರನ್ನಿಗೆ ನೀವು ಇದನ್ನು ಆಯ್ದುಕೊಂಡದ್ದೇ ಹೌದಾದರೆ ನಿಜಕ್ಕೂ ನೀವು ಮ್ಯೂಚುವಲ್ ಫಂಡಲ್ಲಿ ಏನು ಪ್ರತಿಫಲ ಪಡಿತೀರೋ ಅದೇ ರೀತಿಯ ಪ್ರತಿಫಲ 12-15%, ಈವನ್ 18% ಕೆಲವು ಫಂಡಿನ ಮೇಲೆ ನೀವು ಅಷ್ಟು ರೀತಿಯ ಟ್ಯಾಕ್ಸ್ ಫ್ರೀ ಪ್ರತಿಫಲವನ್ನು ಪಡೆಯಬಹುದು. ಪಾಯಿಂಟ್ ನಂಬರ್ 6 ಏನು ಅಂತಂದರೆ, ನೀವು ಯುಲಿಪನ್ನು ನಿಮಗೆ ರಿಸ್ಕ್ ಕವರೇಜ್, ಇನ್ಶೂರೆನ್ಸ್ ಅಂಥೇಳಿ ಕನ್ಸಿಡರ್ ಆಗೋದಲ್ಲ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ತಗೊಳ್ಳಿ. ಮತ್ತು ನೀವು ಹೆಚ್ಚು ಏಜ್ ಆದವರಿದ್ದರೆ ಆವಾಗ ನೀವು ಯುಲಿಪಲ್ಲಿ ನಿಮಗೆ ಸ್ವಲ್ಪ ಏನು ಅಲೋಕೇಶನ್ ಚಾರ್ಜಸ್ ಅಂತ ಅಥವಾ ಮಾರ್ಟಾಲಿಟಿ ಚಾರ್ಜಸ್ಸು ನಿಮಗೆ ಹೆಚ್ಚು ಬೀಳುವ ಸಾಧ್ಯತೆ ಇದೆ. ಆವಾಗ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅಥವಾ ಈ ರೀತಿಯ ಕಡಿಮೆ ರಿಸ್ಕ್ ಇರುವಂತಹ ಒಂದು ಅವಕಾಶವನ್ನು ನೋಡಬೇಕು. ಆವಾಗ ನಿಮಗೆ ಏನು ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಸಿಗಲ್ಲ. ಹಾಗಾಗಿ ನೀವು ಬಿಲೋ 50 ಇಯರ್ಸ್ ಇದ್ದರೆ ನೀವು ಖಂಡಿತವಾಗಿಯೂ ಯುಲಿಪನ್ನು ಟ್ಯಾಕ್ಸ್ ಫ್ರೀ ರಿಟರ್ನ್ ಆಪ್ಷನ್ ಆಗಿ ನೋಡ್ಕೊಳ್ಳಿಕ್ಕೆ ನೀವು ಯುಲಿಪನ್ನು ಕನ್ಸಿಡರ್ ಮಾಡಬೇಕು. ಆದರೆ ಇನ್ಶೂರೆನ್ಸ್ ಆಸ್ಪೆಕ್ಟಿಗೆ ನೀವು ಬೇರೆ ಪ್ರಾಡಕ್ಟನ್ನೇ ತಗೊಳ್ಬೇಕು. ಪಾಯಿಂಟ್ ನಂಬರ್ 7 ಏನು ಅಂತಂದರೆ, ಒಂದು ವೇಳೆ ನೀವು ಸ್ವಲ್ಪ ಏಜ್ ಆದವರಿದ್ದು ನಿಮಗೆ ಯುಲಿಪಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದರೆ ನೀವು ನಿಮ್ಮ ಏನು ಸಣ್ಣ ಏಜಿನ ಮಕ್ಕಳಿರ್ಬೋದು ಅಥವಾ ನಿಮ್ಮ ಪತ್ನಿಯ ಹೆಸರಲ್ಲಿರ್ಬೋದು, ಈ ರೀತಿ ಅವರಲ್ಲಿ ಇನ್ವೆಸ್ಟ್ ಮಾಡುವ ಮೂಲಕ ಬೆನಿಫಿಟನ್ನು ತಗೊಳ್ಬೋದು. ಪಾಯಿಂಟ್ ನಂಬರ್ 8 ಏನು ಕೇಳಿದ್ರೆ, ನಿಮಗೆ ಯುಲಿಪಲ್ಲಿ ಎಲ್ಲ ರೀತಿಯ ಫಂಡ್ಗಳು ಲಭ್ಯ ಇವೆ. ಬೇರೆ ಬೇರೆ ಇಂಡೆಕ್ಸ್ ಇರ್ಬೋದು ಅಥವಾ ಮಿಡ್ ಕ್ಯಾಪ್ ಇರ್ಬೋದು, ಇಕ್ವಿಟಿ ಇರ್ಬೋದು, ಬ್ಯಾಲೆನ್ಸ್ಡ್ ಇರ್ಬೋದು, ಬಾಂಡ್ ಇರ್ಬೋದು ಸೆಕ್ಯೂರ್ ಬೇಕು ಅಂತಂದರೆ, ಅದೇ ರೀತಿಯ ನಿಮ್ಮ ಬ್ಲೂಚಿಪ್ ಫಂಡ್ ಇರ್ಬೋದು, ಬೇರೆ ಬೇರೆ ಫಂಡ್ಗಳು ನಿಮಗೆ ಲಭ್ಯವಿವೆ. ನೀವು ಆಯಾ ಕಾಲಕ್ಕೆ ನೋಡಿ ನೀವು ಸ್ವಿಚ್ ಓವರ್ ಮಾಡಲಿಕ್ಕೂ ಅವಕಾಶ ಇದೆ. ಇಲ್ಲ ನಾನು ಇದೊಂದು ಲಾಂಗ್ ರನ್ನಿಗೆ ಹೋಗೋನು ಅಂತಾದರೆ ಇಕ್ವಿಟಿ, ಮಿಡ್ ಕ್ಯಾಪ್ ಈ ರೀತಿ ಯಾವುದೇ ರೀತಿ ಅಥವಾ ಇಂಡೆಕ್ಸ್ ಫಂಡ್ ಯಾವ ರೀತಿಯಲ್ಲಿ ಹಾಕಿ ನೀವು ಲಾಂಗ್ ರನ್ನಿಗೆ ಕಾದರೂ ಸಹಿತ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಏನು ಬರುತ್ತೋ ಅದೇ ರೀತಿಯ ರಿಟರ್ನ್ ನಿಮಗೆ ದೊರೆಯುತ್ತೆ. ನೀವು ಎಷ್ಟು ವರ್ಷ ಬೇಕಿದ್ರೂ ಸಹಿತ ನೀವು ಪ್ರೀಮಿಯಮ್ ಕಟ್ಬೋದು. ಅಂದರೆ ನೀವು ಎಷ್ಟು ವರ್ಷ ಟರ್ಮ್, ಈವನ್ 25-30 ಇಯರ್ಸ್ವರೆಗೂ ಪ್ರೀಮಿಯಮನ್ನು ಕಟ್ಬೋದು. ಇಲ್ಲ ತಾನು ಲಿಮಿಟೆಡ್ ಅವಧಿಗೆ ಕಟ್ತೇನೆ, 7 ವರ್ಷ ಕಟ್ತೇನೆ, 10 ವರ್ಷ ಕಟ್ತೇನೆ, ಆನಂತರ ನಾನು ಕಟ್ಟಲ್ಲ ವೇಟ್ ಮಾಡ್ತೇನೆ ಅನ್ನೋ ರೀತಿಯ ಪ್ರಾಡಕ್ಟ್ಗಳು ಕೂಡ ಇದ್ದಾವೆ. ಇನ್ನು ಮಾರ್ಕೆಟ್ ಅಪ್ಪು ಬಂದಾಗ ನಾನು ವಿಡ್ರಾ ಮಾಡ್ಕೊಳ್ತೇನೆ ಅಂತಂದರೆ 5 ವರ್ಷ ಮುಗಿದ ನಂತರ ಯಾವುದೇ ಕ್ಷಣದಲ್ಲಿ ಮಾರ್ಕೆಟ್ ವ್ಯಾಲ್ಯೂನ ಮೇಲೆ ಯಾವುದೇ ರೀತಿಯ ಚಾರ್ಜಸ್ ಇಲ್ಲದೆ, ಟ್ಯಾಕ್ಸ್ ಇಲ್ಲದೆ ನಿಮಗೆ ಪರಿಪೂರ್ಣವಾಗಿ ಟ್ಯಾಕ್ಸ್ ಫ್ರೀ ಬೆನಿಫಿಟ್ ಸಿಗುತ್ತೆ. ಈಗ ನಾನು ಒಂದು ಮ್ಯೂಚುವಲ್ ಫಂಡ್ ಮತ್ತು ಯುಲಿಪನ್ನು ಕಂಪ್ಯಾರಿಸನ್ ಮಾಡಿ ಹೇಳೋದಿದ್ರೆ, ಉದಾಹರಣೆಗೆ ಒಂದು ವ್ಯಕ್ತಿ 2.5 ಲಕ್ಷ ರೂಪಾಯಿಗಳನ್ನು ಒಂದು 15 ವರ್ಷ ಅಥವಾ 20 ವರ್ಷ ಕಟ್ತಾನೆ ಅಂತಾದರೆ, ಅವನು ಕಟ್ಟುವ ಹಣ 20 ವರ್ಷ 2.5 ಲಕ್ಷ ರೂಪಾಯಿ ಕಟ್ತಾನೆ ಅಂತಾದರೆ 50 ಲಕ್ಷ ರೂಪಾಯಿ ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾಗಿರುತ್ತೆ. ಸಾಮಾನ್ಯ ಓವರಾಲ್ ಗ್ರೋತು 2-2.5 ಕೋಟಿ ರೂಪಾಯಿ ಏನು ಮ್ಯೂಚುವಲ್ ಫಂಡಲ್ಲಿ ಬರುತ್ತೋ ಅದೇ ರೀತಿಯ ರಿಟರ್ನ್ ಅವನಿಗೆ ಬರುತ್ತೆ. ಆದರೆ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಕೇಳಿದ್ರೆ, 2.5 ಕೋಟಿ ರೂಪಾಯಿ ಬಂದರೆ ಅವನು ಇನ್ವೆಸ್ಟ್ ಮಾಡಿರೋದು 50 ಲಕ್ಷ ರೂಪಾಯಿ, ಅದರೊಳಗೆ ಬಂದಿರೋ ಗೇನ್ 2.5 ಲಕ್ಷ ರೂಪಾಯಿಯಲ್ಲಿ 50 ಲಕ್ಷ ರೂಪಾಯಿಯನ್ನು ಕಳೆದ್ರೆ 2 crore ಇರುತ್ತೆ. 2 crore ಇವತ್ತಿನ ಏನು ಲಾ ಅನುಸಾರ 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಏನಿದೆ ಅಂದರೆ 1.25 ಲಕ್ಷ ಕಳೆದ ನಂತರ ಸಾಮಾನ್ಯ 2 ಕೋಟಿ ರೂಪಾಯಿಗೆ 12.5 ಅಂತಂದರೆ ಸಾಮಾನ್ಯ 25 ಲಕ್ಷ ರೂಪಾಯಿ ನಿಮಗೆ ಏನು ಟ್ಯಾಕ್ಸ್ ಆಗಿ ಹೋಗುತ್ತೆ. ಆದರೆ ಏನು ಯುಲಿಪಲ್ಲಿ ಏನಿರುತ್ತೆ, ನೀವು ಏನು ಗೇನ್ ಮಾಡಿದಿರಿ ಅದೆಲ್ಲವೂ ಪರಿಪೂರ್ಣವಾಗಿ ತೆರಿಗೆ ಮುಕ್ತವಾಗಿ ಒಂದೇ ರೂಪಾಯಿ ತೆರಿಗೆ ಹೋಗದೆ ನಿಮಗೆ ಪರಿಪೂರ್ಣವಾದ ಅಮೌಂಟು ನಿಮಗೆ ಸಿಗತ್ತೆ. ಇದರ ಹೊರತಾಗಿ ಇನ್ಶೂರೆನ್ಸಲ್ಲಿ ಗ್ಯಾರಂಟೀಡ್ ಪ್ರಾಡಕ್ಟ್ ಇದೆ. ಗ್ಯಾರಂಟೀಡ್ ಪ್ರಾಡಕ್ಟ್ ಅಂತಂದರೆ ನೀವು ಕೇಳಿರ್ಬೋದು, ಮೊದಲೇ ಒಮ್ಮೆ ಜೀವನಶ್ರೀ ಅಂಥೇಳಿ 2002ರಲ್ಲಿ ಕ್ಲೋಸ್ ಆಯಿತು. ಅದಕ್ಕೆ 70 ರೂಪಾಯಿ ಗ್ಯಾರಂಟೀಡ್ ಎಡಿಷನ್ ಇತ್ತು.
ಅದು ಸಹಿತ ಆವಾಗ 5 ಲಕ್ಷ ರೂಪಾಯಿ ಮಿನಿಮಮ್ ಸಮ್ ಅಶ್ಯೂರ್ಡ್ ಇತ್ತು. 4.5 ಲಕ್ಷ ರೂಪಾಯಿ ಕಟ್ಟಿದವರಿಗೆ ಇವತ್ತು 19ವರೆಯಿಂದ 20 ಲಕ್ಷ ರೂಪಾಯಿ ಟ್ಯಾಕ್ಸ್ ಫ್ರೀ ಆಗಿ ಗ್ಯಾರಂಟಿಯಾಗಿ ಸಿಗ್ತಾ ಇದೆ. ಇದು ಕೆಲವು ಗ್ಯಾರಂಟಿಡ್ ಎಡಿಷನ್ನಿನ ಬ್ಯೂಟಿ. ಇದರ ಹೊರತಾಗಿ ಲೈಫ್ ಲಾಂಗ್ ಗ್ಯಾರಂಟಿಯಾಗಿ ಫಿಕ್ಸ್ಡ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಏನು ಪೆನ್ಷನ್ ಬರುವಂತಹ ಒಂದು ಪ್ಲ್ಯಾನ್ ಕೂಡ ಇವತ್ತು ಇನ್ಶೂರೆನ್ಸಲ್ಲಿ ಲಭ್ಯ ಇದೆ. ಇನ್ನು ಟರ್ಮ್ ಇನ್ಶೂರೆನ್ಸಲ್ಲಿ ನಾನ್ ರಿಟರ್ನೇಬಲ್ ಆ್ಯಂಡ್ ರಿಟರ್ನೇಬಲ್ ಹೇಗೆ ಅಂತಂದರೆ, ಒಂದು 30 ವರ್ಷದ ನೀವು ಟರ್ಮನ್ನು ತಗೊಂಡ್ರೆ 10 ವರ್ಷ ನೀವು ಪ್ರೀಮಿಯಂ ಕಟ್ಟಲಿಕ್ಕಿರುತ್ತೆ. ನೀವು 30 ವರ್ಷನೂ ಬದುಕಿದ್ರಿ ಅಂತಾದರೆ ನೀವು ಏನು ತುಂಬಿದ್ದೀರಿ 10 ವರ್ಷದಲ್ಲಿ ಆ ಅಮೌಂಟನ್ನು ವಾಪಸ್ ಕೊಡ್ತಾರೆ. ಇಲ್ಲ ಅಂತಂದರೆ ಥ್ರೂಔಟ್ ದಿ 30 ಇಯರ್ ನಿಮಗೆ ಒಂದು 50 ಲಕ್ಷವೋ ಕೋಟಿಯೋ 2 ಕೋಟಿಯೋ ನೀವು ಏನು ತಗೊಂಡಿದ್ದೀರಿ ಅಷ್ಟು ರಿಸ್ಕ್ ಕವರೇಜ್ ಇರುತ್ತೆ. ಇನ್ನು ನಾನ್ ರಿಟರ್ನೇಬಲ್ ಇಲ್ಲ ಅಂತಂದರೆ ನೀವು ಒನ್ ಟೈಮ್ ಕಟ್ಬೋದು ಅಥವಾ 10 ವರ್ಷ ಕಟ್ಬೋದು. ನೀವು ಏನು ಟರ್ಮನ್ನು ಯಾವ ರೀತಿ ತಗೊಳ್ಬೋದು. ನಿಮಗೆ ರಿಸ್ಕ್ ಕವರೇಜ್ ಇರುತ್ತೆ. ನೀವು ಕಟ್ಟಿದ ಹಣ ವಾಪಸ್ ಬರಲ್ಲ. ಥ್ರೂಔಟ್ ದಿ ನೀವು ಎಷ್ಟು ಪೀರಿಯಡ್ ಆಯ್ಕೆ ಮಾಡ್ಕೊಂಡಿದ್ದೀರೋ ಅಷ್ಟು ವರ್ಷ ನಿಮಗೆ ರಿಸ್ಕ್ ಕವರೇಜ್ ಇರುತ್ತೆ. ಒಂದು ಪಕ್ಷದಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಾದರೆ ನಾಮಿನಿಗೆ ನೀವು ಏನು ಸಮ್ ಅಶ್ಯೂರ್ಡ್ ತಗೊಂಡಿದ್ದೀರೋ ಅದನ್ನು ನಿಮ್ಮ ನಾಮಿನಿಗೆ ಕೊಡ್ತಾರೆ. ಯುಲಿಪ್ ಆ್ಯಂಡ್ ಗ್ಯಾರಂಟಿಡ್ ಎಡಿಷನ್, ಗ್ಯಾರಂಟಿಡ್ ಲೈಫ್ ಲಾಂಗ್ ಇನ್ಕಮ್ ಸ್ಕೀಮ್ ಮತ್ತು ಟರ್ಮ್ ಇನ್ಶೂರೆನ್ಸ್, ಈ ರೀತಿಯ ಎಲ್ಲ ರೀತಿಯ ಬೆನಿಫಿಟ್ಗಳು ನಮ್ಮ ಇನ್ಶೂರೆನ್ಸ್ ಫೀಲ್ಡಲ್ಲಿದೆ. ಇದು ಪ್ರಮುಖವಾದ ಒಂದು ಹೂಡಿಕೆಯ ಒಂದು ಆಯ್ಕೆ ಕೂಡ ಹೌದು. ಅದು ನಿಮಗೆ ಯಾವ ರೀತಿ ಅಗತ್ಯ ಇದೆ ಆ ರೀತಿಯಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಮತ್ತು ಈ ಸಂಬಂಧ ಯಾವುದೇ ರೀತಿಯ ಮಾಹಿತಿ ಮಾರ್ಗದರ್ಶನಕ್ಕಾಗಿ ನೀವು ಖಂಡಿತ ಸಂಪರ್ಕಿಸಬಹುದು. ನಮ್ಮ ನಂಬರನ್ನು ಮೆನ್ಷನ್ ಮಾಡಿರ್ತೇವೆ. ನಿಮ್ಮ ಸಲಹೆ ಸಹಕಾರ ಮತ್ತು ನಿಮ್ಮ ಒಂದು ನಿಮ್ಮ ಅಭಿಪ್ರಾಯ ಮತ್ತು ನಿಮಗೆ ಯಾವುದೇ ರೀತಿಯ ಮಾಹಿತಿ ಬೇಕಿದ್ದರೆ ನೀವು ಸಂಪರ್ಕಿಸಬಹುದು. ಧನ್ಯವಾದ.